ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಸೊ ಇವತ್ತು ಗೋರಿಕಾಯಿ ಅಥವಾ ಗೋರ್ಕಾಯಿ ಇದರಿಂದ ಆಗೋ ಉಪಯೋಗಗಳು ಏನಂತ ತಿಳ್ಕೊಬರೋಣ. ಫಸ್ಟು ಇದರಲ್ಲಿ ಏನೇನಿರುತ್ತೆ ಅಂತಂದರೆ, ಗೋರಿಕಾಯಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ರಕ್ತದಲ್ಲಿ ಏನಾದರೂ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ, ಡಯಾಬಿಟಿಸ್ ಜಾಸ್ತಿ ಇದೆ, ಇದು ನಿಯಂತ್ರಣ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಕಡಿಮೆ ಕ್ಯಾಲೋರಿ, ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಇದನ್ನು ತಿನ್ನೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾಲ್ಶಿಯಂ, ಫಾಸ್ಫರಸ್ ಜಾಸ್ತಿ ಇರೋದ್ರಿಂದ ಇದು ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬ ಉಪಯೋಗ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಇದು ಗೋರಿಕಾಯಿ ಉಪಯೋಗ ಆಯಿತು. ಸೊ ಇವಾಗ ಗೋರಿಕಾಯಿ ಸಾರು ಮಾಡೋ ವಿಧಾನ ತಿಳ್ಕೊಬರೋಣ ಬನ್ನಿ. ಫಸ್ಟು ನಾನು ಮುಂಚೆಲೇ ಓಪನ್ ಕುಕ್ಕರಲ್ಲಿ ತಪ್ಪಲೆಯಲ್ಲೇ, ನಮ್ಮ ಕಡೆ ತಪ್ಪಲೆ ಅಂತೀವಿ, ಅಂದರೆ ಒಂದು ವೆಸಲ್ ತೊಗೊಂಡು ಅದರಲ್ಲಿ ಮುಂಚೆನೇ ಬೇಳೆ ಬೇಯಿಸ್ಕೊಂಡಿದ್ದೆ. ಅದಾದಮೇಲೆ ಯಾಕಂತಂದರೆ ಗೋರಿಕಾಯಿನೂ ಕೂಡ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಇದರಲ್ಲಿ ಒಂದು ಸ್ವಲ್ಪ ಕಹಿ ಅಂಶನೂ ಜಾಸ್ತಿ ಇರುತ್ತೆ, ಸ್ವಲ್ಪ ಬಿಟರ್ನೆಸ್ ಇರುತ್ತೆ ಸ್ವಲ್ಪ. ಅದಕ್ಕೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಲೈಕ್ ಬೀನ್ಸ್ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಗೋರಿಕಾಯಿ ಸ್ವಲ್ಪ ಬಿಟರ್ ಇರುತ್ತೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ. ಸೊ ಇದು ತಿನ್ನೋದ್ರಿಂದ ಏನು ಉಪಯೋಗ ಅಂತಂದರೆ, ನಾನು ನಾಳೆ ಹೇಳಿದ್ದೀನಿ, ಹೃದಯಕ್ಕೂ ಮತ್ತು ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ದೇಹಕ್ಕೆ ಉಪ್ಪು, ಖಾರ, ಸ್ವೀಟು ಎಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕೋ ಅಷ್ಟೇ ಪ್ರಮಾಣದಲ್ಲಿ ಕಹಿನೂ ಕೂಡ, ಲೈಕ್ ಬಿಟರ್ ಇದು ಕೂಡ ತುಂಬ ಒಳ್ಳೆಯದು. ಯಾಕಂತಂದರೆ ಶುಗರ್ ಕಡಿಮೆ ಮಾಡೋದಕ್ಕೆ. ಫಸ್ಟು ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಚಿಕ್ಕ ಅಂದರೆ ಕಡಿಮೆಲೆ, ಅಂದರೆ ಒಂದು 30% ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಗೋರಿಕಾಯಿನ ಹಾಕಬೇಕು. ಯಾಕಂತಂದರೆ ಎರಡು ಜೊತೆಲೇ ಬೇಯಬೇಕು. ಯಾಕಂತಂದರೆ ಗೋರಿಕಾಯಿನೂ ಕೂಡ ಸ್ವಲ್ಪ ಗಟ್ಟಿ ಇರುತ್ತೆ. ತುಂಬ ಚೆನ್ನಾಗಿ ಬೆಂದರೆ ಸ್ವಲ್ಪ ಕಹಿನೂ ಬಿಟ್ಕೊಳ್ಳುತ್ತೆ ಸಾಂಬಾರಲ್ಲಿ, ಓಕೆನಾ. ಕಹಿ ಬಿಟ್ಕೊಂಡ್ರೂ ಕೂಡ ಕೆಲವರಿಗೆ ಅನಿಸುತ್ತೆ ಇದೇನಷ್ಟು ಚೆನ್ನಾಗಿ, ಆ ಕಹಿ ಕಡಿಮೆ ಮಾಡಬೇಕು ಅಂತಂದರೆ ನಾವು ಹುಳಿ ಜಾಸ್ತಿ ಮಾಡಬೇಕು ಮತ್ತು ಖಾರ ಜಾಸ್ತಿ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ದೊಡ್ಡ ಟೊಮೊಟೊ, ಅಂದರೆ ನಾಟಿ ಟೊಮೊಟೊ ಜೊತೆಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಮತ್ತು ಸಾಂಬಾರು ಪೌಡರು 2.5 ಚಮಚ ಹಾಕಿದ್ದೀನಿ. 2.5 ಅಥವಾ 3 ಚಮಚ ಹಾಕಿದ್ದೀನಿ. ಯಾಕಂತಂದರೆ ಇದು ಸ್ವಲ್ಪ ಕಹಿ ಇರುತ್ತೆ. ಆದಷ್ಟು ನೀವು ತೆಳುವಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿ ಅಂದರೆ ಜಾಸ್ತಿ ಕುದಿಸೋದ್ರಿಂದ ಸ್ವಲ್ಪ ಅಷ್ಟೊಂದು ಕಹಿ ಇರಲಿಲ್ಲ, ಸ್ವಲ್ಪ ಅಷ್ಟೇ. ಬಟ್ ಕಹಿನೂ ಕೂಡ ತಿನ್ನಬೇಕು, ಅಂದರೆ ಕಹಿ ಅಂದರೆ ಲೈಕ್ ಹಾಗಲಕಾಯಿ ಅಷ್ಟೇನು ಕಹಿ ಬಂದಿಲ್ಲ, ಸ್ವಲ್ಪ ಅಷ್ಟೇ, ಸ್ವಲ್ಪ ಕಹಿ ಇದೆ ಅನಿಸುತ್ತೆ. ಬಟ್ ಅಷ್ಟೊಂದು ನನಗೇನು ಅನಿಸಿಲ್ಲ. ಬಟ್ ಮನೇಲಿ ಇರ್ತಾರಲ್ಲ ಎಲ್ಲರಿಗೂ, ಕೆಲವ್ರಿಗೆ ಹೆಂಗೆ ಅಂತಂದರೆ ಟೇಸ್ಟು ಒಂದು ಸ್ವಲ್ಪ, ಟೇಸ್ಟ್ ಎಲ್ಲನೂ ಚೆನ್ನಾಗೇ ಇರಬೇಕು. ಲೈಕು ಕ್ರಿಸ್ಪಿಯಾಗಿ, ಈಗ ಬೋಂಡ ಎಲ್ಲ ಯಾವ ಥರ ತಿಂತೀರೋ ಅದೇ ಥರನೇ ಅಡುಗೆಲಿ ಕೂಡ ಟೇಸ್ಟ್ ಜಾಸ್ತಿ ಇದು ಮಾಡ್ತಾರೆ. ಲೈಕ್ ಅವರು ಲೈಕ್ ಈ ಥರ ಸ್ವಲ್ಪ ಕಹಿ ಇದ್ದರೂ ಅಡ್ಜಸ್ಟ್ ಮಾಡ್ಕೊಂಡು ಹೆಲ್ತಿಗೆ ಒಳ್ಳೆಯದು ಅನ್ನೋ ಆ ಥರ ತಿನ್ನೋ ಥರ ಕೆಲವರು ಇರೋದೇ ಇಲ್ಲ. ಸೊ ಅಂಥದ್ರಲ್ಲಿ ನಮ್ಮ ಯಜಮಾನ್ರು ಕೂಡ ಅದೇ ಥರನೇ, ಒಂದು ಸ್ವಲ್ಪ ಕಹಿ ಇದ್ದರೂ ಅವರೇನೋ ತಿನ್ನೋದಿಲ್ಲ. ಅಷ್ಟೊಂದು ಕಹಿನೂ ಇರಲಿಲ್ಲ, ಬಟ್ ತುಂಬ ಒಳ್ಳೆಯದಲ್ಲ ಹೆಲ್ತ್ ವೈಸ್. ನನಗೆ ಹೆಂಗೆ ಅಂತಂದರೆ ಹೆಲ್ತ್ ವೈಸ್ ಅಂತ ಬಂದಾಗ ತಿನ್ನಲೇಬೇಕು. ಏನು ಯಾವಾಗಲೂ ನಾವು ತಿಂತಾಯಿರ್ತೀವಿ, ಯಾವಾಗಲೂ ನಾನ್ ವೆಜ್ಜು, ಜಂಕ್ಸ್ ಫುಡ್ಸು ಎಲ್ಲನೂ ತಿಂತಾಯಿರ್ತೀವಿ. ಆದರೂ ಹೆಲ್ತ್ ವೈಸ್ ಅಂತ ಬಂದಾಗ ಸ್ವಲ್ಪ ಈ ಥರನೂ ನಾವು ಹೆಲ್ತಿಗೆ ಆದಷ್ಟು ವ್ಯಾಲ್ಯೂ ಕೊಡಲೇಬೇಕಾಗುತ್ತೆ. ಅದರಲ್ಲೂ ಇತ್ತೀಚಿನ ಇದ್ರಲ್ಲಿ ನೋಡ್ತಾ ಇದ್ದರೆ ತುಂಬ ಮನುಷ್ಯರಿಗಂತೂ ತುಂಬ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಎಲ್ಲ ಹಚ್ಕೊಂಡು ಬಿಟ್ಟಿದ್ದೆ. ಅಂದರೆ ಬೇಳೆ ಹಾಕ್ಬಿಟ್ಟಿದ್ನಲ್ಲ, ಆವಾಗಲೇ ಚಿಕ್ಕದಾಗೆ ಹಚ್ಬಿಟ್ಟು ಅದನ್ನೊಂದ್ಸಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹಾಕಿದ್ದು. ನಿಮ್ಗೆ ಇನ್ನೇನಾದರೂ ಅಂದರೆ ಸ್ವಲ್ಪ ಈ ಕಹಿ ಅಂಶ ಎಲ್ಲ ಕಡಿಮೆ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಬೇರೆ ಇದರಲ್ಲಿ ಒಂದ್ಸಲ ಉಪ್ಪು ಹಾಕಿ ಬೇಯಿಸ್ಕೊಂಡು, ಉಪ್ಪು ಸ್ವಲ್ಪ ಹುಳಿ ಹಾಕಿ ಬೇಯಿಸ್ಕೊಂಡು, ಅದಾದಮೇಲೆ ಅದನ್ನು ಬಸ್ದುಬಿಟ್ಟು ಆಮೇಲಿಂದ ಬೇಳೆ ಜೊತೆ ಆ ಥರನೂ ಕೂಡ ಬೇಯಿಸ್ಕೋಬೋದು. ಇದು ಕೂಡ ಒಂದು ಸ್ವಲ್ಪ ಕಹಿ ಕಡಿಮೆ ಮಾಡುತ್ತೆ ಗೋರಿಕಾಯಲ್ಲಿ. ಇದು ಒಂದು ಟಿಪ್ಪು. ಬಟ್ ನಾನು ಇದೇ ಥರನೇ ಮಾಡೋದು, ಮನೇಲಿ ಮಾಡಿದ್ರು ನಾವು ಇದೇ ಥರ ಮಾಡಿದ್ವಿ. ಬಟ್ ನಾನು ಹೇಳಿದ್ನಲ್ಲ, ಒಬ್ಬೊಬ್ರದ್ದು ಒಂದೊಂದು ಪ್ರಾಸ್ಪೆಕ್ಟ್ಸ್ ಇರುತ್ತೆ.
ಕೆಲವರು ಹೆಲ್ತ್ ವೈಸ್ ಅಂತಂದರೆ ಕಹಿ ಆದರೆ ಓಕೆ. ಕಹಿ ಅಂತ ನಾನು ಯಾಕೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಸಾಂಬಾರಂತೂ. ಇದಕ್ಕೆ ನಾನು ಎಣ್ಣೆಲೆ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ನೀವು ಸಾಂಬಾರೆಲ್ಲ ಆದಮೇಲೆ ಸ್ವಲ್ಪ ತುಪ್ಪದ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನು ಬಸ್ಸಾರು ಅಂದರೆ ಸೊಪ್ಪು ಸಾರು ಯಾವ ಥರ ಮಾಡ್ತಾರೆ ಅಂತಂದರೆ ಯಾವುದೇ ಥರ ಮಸಾಲ ಹಾಕಲ್ಲ, ಲೈಕ್ ಮಸಾಲೆ ಪುಡಿ ಆಗಲಿ ಏನಾದರೂ ಆಗಲಿ ಹಾಕಲ್ಲ, ಬಟ್ ಜಸ್ಟ್ ಜೀರಿಗೆ ಮೆಣಸು ಫ್ರೈ ಮಾಡ್ಕೊಂಡು ಹಾಕ್ತೀವಿ. ಬಟ್ ಕೆಲವೊಂದು ಕಡೆ ಅದನ್ನು ಉಪ್ಸಾರು ಅಂತಾರೆ. ನಾನು ಕೆಲವರು ವ್ಲಾಗ್ ನೋಡ್ತೀನಲ್ಲ, ಆ ಥರ ಮಾಡಿದ್ರೆ ಉಪ್ಸಾರು ಅಂತಾರೆ. ಇದನ್ನು ಈ ಥರ ಮಾಡಿದ್ರೆ ಲೈಕ್ ಬಸ್ಸಾರು ಅಂತಲೇ ಕರೀತಾರೆ. ನಮ್ಮ ಕಡೆ ಅದನ್ನು ಸೊಪ್ಪು ಸಾರು ಅಂತ ಕರಿತೀವಿ. ಸೊಪ್ಪಿಂದ ಮಾಡಿರ್ತಾರಲ್ಲ ಅದಕ್ಕೆ ಸೊಪ್ಪು ಸಾರು. ಹಸಿ ಕಾಳಿಂದ ಮಾಡಿದ್ರು ಹಸಿ ಕಾಳಿನ ಸಾರು ಅಂತ ಕರಿತೀವಿ. ಅಂದರೆ ಈಗ ಅಲಸಂದೆ ಕಾಳು ಮತ್ತು ಇದು ತೊಗರಿ ಕಾಳೆಲ್ಲನ ಜಾಸ್ತಿ ಕಾಳು ಸಾರು ಮಾಡ್ತೀವಿ. ಅಂದರೆ ಹುಳಿ ಸಾರು ಮಾಡಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ. ಸೊಪ್ಪು ಸಾರಿಗೆ ಸೊಪ್ಪು ಜೊತೆ ಓಕೆ, ಬಟ್ ಇದು ಅಲಸಂದೆ ಕಾಳು ಅದೆಲ್ಲ ಸೊಪ್ಪು ಸಾರು ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಫಸ್ಟು ನಾನು ಈರುಳ್ಳಿ ಮತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಾನು. ಆಮೇಲಿಂದ ದೊಡ್ಡ ಟೊಮೊಟೊನ ಅದನ್ನು ಸಪ್ರೇಟಾಗಿ ಹುರ್ಕೊಳ್ತಿದ್ದೀನಿ. ಯಾಕಂತಂದರೆ ಇದೊಂದು ಸ್ವಲ್ಪ ಚಿಕ್ಕ ಬಾಣಲೆ ಆಗಿರೋದ್ರಿಂದ ಕ್ಲಮ್ಸಿನೆಸ್ ಆಗುತ್ತೆ, ಲೈಕ್ ಈರುಳ್ಳಿನ ಕೂಡ ನೀಟಾಗಿ ಫ್ರೈ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಟೊಮೊಟೊ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಲೈಕ್ ಅದು ಒಂದು ಸ್ವಲ್ಪ ಮೆತ್ತಗೆ ಸ್ಮೂತಿ ಥರ ಫ್ರೈ ಆಗೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ ಆಡಿಸ್ತಾನಿದ್ದೀನಿ. ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಇದು ಗೋರಿಕಾಯಿ ಪಲ್ಯ ಮಾಡಬೇಕಾದ್ರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮಮ್ಮವ್ರು ಏನು ಮಾಡೋದು ಅಂದರೆ ಜೊತೆಗೆ ಇದು ಕಡಲೆ ಬೀಜ ಅದು ನೀಟಾಗಿ ಫ್ರೈ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗೆದು ಅದ್ರ ಪೌಡ್ರು ಕೂಡ ಹಾಕ್ಕೊಳ್ಳೋರು. ಅದು ಕೂಡ ತುಂಬ ಒಂಥರ ಡಿಫ್ರೆಂಟಾಗಿ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ, ಎಸ್ಪೆಷಲಿ ಗೋರಿಕಾಯಿಗೆ. ನಾನು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕೂಡ ಹಾಕ್ಕೊಳ್ತೀನಿ. ಅವಶ್ಯಕತೆ ಇಲ್ಲ, ನಾವು ಸಾಂಬಾರು ಪೌಡರಲ್ಲಿ ಹಾಕಿರ್ತೀವಿ, ಬಟ್ ಡೈಜೆಷನ್ಗೆಲ್ಲ ಒಳ್ಳೆಯದು. ಅದೇ ನಾವು ಬಸ್ಸಾರು ಮಾಡ್ಬೇಕಾದ್ರೆ ಸ್ವಲ್ಪನಾದರೂ ಹಾಕೋಬೇಕು. ನಾನು ಯಾವುದೇ ಅಡುಗೆಯಲ್ಲಾಗಲಿ ಲೈಕ್ ಈ ಥರ ಸೊಪ್ಪು ಸಾರು ಎಲ್ಲ ಮಾಡ್ಬೇಕಾದ್ರೆ ತುಂಬ ಯಥೇಚ್ಛವಾಗಿ ಜೀರಿಗೆ ಮತ್ತು ಮೆಣಸನ್ನು ಯೂಸ್ ಮಾಡ್ತೀವಿ. ಯಥೇಚ್ಛವಾಗಿ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಜೀರಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಡೈಜೆಷನ್ ಹೆಲ್ಪ್ ಆಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಇದ್ದರೆ ಹೆಲ್ಪ್ ಆಗುತ್ತೆ. ಮೆಣಸು ಕೂಡ ಡೈಜೆಷನ್ಗೂ ತುಂಬ ಇದಾಗುತ್ತೆ. ಗ್ಯಾಸ್ಟ್ರಿಕ್ ಇದ್ದರೆ ಸ್ವಲ್ಪ ಹೊಟ್ಟೆ ಉರಿ ಅಂತಾರೆ, ಬಟ್ ಅಷ್ಟೊಂದೇನು ಜಾಸ್ತಿ ಅನಿಸೋದಿಲ್ಲ. ಎಸ್ಪೆಷಲಿ ಮನೆಯಲ್ಲಿ ಮಾಡಿರೋ ಗರಂ ಮಸಾಲ ಯೂಸ್ ಮಾಡಿದ್ರೆ, ಪೆಪ್ಪರ್ ಪೌಡರು ಮನೇಲೇ ಹುರಿದು ನಾವೇ ಸಪ್ರೇಟಾಗಿ ಅದು ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ ಮಾಡಿಟ್ಕೊಂಡಿದ್ರೆ ಯಾವುದೇ ಈ ನಾನ್ ವೆಜ್ಗಾಗಲಿ ಯಾವುದೇ ಅಡುಗೆಗಾಗಲಿ ಪಲ್ಯಕ್ಕಾಗಲಿ ಇದಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಏನೂ ಅಷ್ಟೊಂದು ಹೊಟ್ಟೆ ಉರಿ ಬರೋದೇ ಇಲ್ಲ. ಎಸ್ಪೆಷಲಿ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ ಈ ಮಸಾಲಾಗಿನ. ನೋಡಿ, ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ, ಅದಕ್ಕೂ ಕೂಡ ಒಂದು 2 ಈರುಳ್ಳಿ ಸಾಕು. ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಒಂದು ಪಲ್ಯಕ್ಕೆ ಮತ್ತೊಂದು ಸಾಂಬಾರಿಗೆ ಫ್ರೈ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ. ನಾನು ಇದು ಸಬ್ಬಸಿಗೆ ಸೊಪ್ಪಿನ ಸಾರು ಮಾಡಿದ್ದೆ. ಅದು ಸ್ವಲ್ಪ ಅಷ್ಟೊಂದು ನೀಟಾಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಅದು ಲೆಂತಿ ಅಂತ ಅನ್ನಿಸ್ತು. ಬಟ್ ಇದನ್ನು ಕೂಡ ಒಂದು ಸ್ವಲ್ಪ ಲೆಂತಿನೇ ಆಯಿತು. ಬಟ್ ಇದ್ರ ಎಲ್ಲ ಪ್ರೊಸೆಸ್ಸು ತೋರಿಸಿದ್ದೀನಿ, ಉಪಯೋಗನ ಹೇಳೋಣ ಅಂತ, ಲೈಕ್ ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ. ಆದಷ್ಟು ನಾವು ಈಗ ಕಾಳುಗಳು ತಿಂತಿರ್ತೀವಿ. ಯಾವ ಕಾಳು ಅಂತ ಅಂದರೆ ಹೆಸ್ರು ಕಾಳಾಗಿರ್ಬೋದು, ಮತ್ತು ಕಾಬೂಲ್ ಕಡಲೆ ಇರ್ಬೋದು, ಚೆನ್ನ ಇರ್ಬೋದು, ಅಂದರೆ ಕಡಲೆಕಾಳು, ಇವೆಲ್ಲದರಲ್ಲೂ ಫೈಬರ್ ಇರುತ್ತೆ. ಹುಳ್ಳಿಕಾಳಾಗಿರ್ಬೋದು, ಎಲ್ಲದರಲ್ಲೂ ಫೈಬರ್ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಹಂಗಂತ ಡೈಲಿ ನಾವು ಇಂಟೇಕ್ ಮಾಡ್ತಾಯಿದ್ರೆ ಅದು ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ತರಕಾರಿ, ಲೈಕ್ ನಾರಿನಂಶ ಇರೋ ತರಕಾರಿಗಳನ್ನ ತಿಂತಾಯಿದ್ರೆ ನಮಗೆ
ಫೈಬರು ಸಿಗುತ್ತೆ, ಮತ್ತು ನಮಗೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಜಾಸ್ತಿನ ತರಕಾರಿ ಜೊತೆ ರೀಪ್ಲೇಸ್ ಮಾಡಬೇಕು. ಅಂದರೆ ಈ ಕಾಳುಗಳ್ನೂ ಆದಷ್ಟು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ, ಅಂದರೆ ಕಾಳೆಲ್ಲ ಬೇಳೆ ಎಲ್ಲ ಡೈಜೆಷನ್ ಆಗೋದಕ್ಕೆ ನೀವು ಗ್ಲೋಬಲ್ ಕನ್ನಡಿಗರ ನೋಡಿದ್ದೀರಲ್ಲ, ಮನೋಜ್ ಅವ್ರು ಹೇಳಿದ್ದು, ಅವರು ನ್ಯೂಟ್ರಿಷನಿಸ್ಟ್ ಮತ್ತು ಜಿಮ್ ಟ್ರೈನರು. ಅವ್ರು ಹೇಳಿದ್ದು ಒಂದು 48 ಅವರ್ಸ್ ಆದರೂ ಬೇಕಾಗುತ್ತೆ ಬೇಳೆ ಮತ್ತು ಇದೆಲ್ಲ ಡೈಜೆಷನ್ ಆಗೋದಕ್ಕೆ. ಬೇಳೆ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಿ, ಯೂಸ್ ಮಾಡ್ದಾಗಲೇ ನಮ್ಗೆ ಇರೋಕ್ಕಾಗೋದಿಲ್ಲ. ಸೊ ಬೇಳೆ ಜೊತೆಗೆ ನಾವು ಈ ಥರ ಕಾಳುಗಳ್ನೂ ಇದು ಮಾಡ್ತಾಯಿದ್ರೆ ತುಂಬ ಇದಾಗುತ್ತೆ. ಸೊ ಬೇಳೆ ಜೊತೆ ಒಂದು ಸ್ವಲ್ಪ ತರಕಾರಿ ಯೂಸ್ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಕಾನ್ಸ್ಟಿಪೇಷನ್ನು ಅದೆಲ್ಲ ಆಗೋದಿಲ್ಲ. ಅದನ್ನು ಯಾವ ಥರ ಅಂತಂದರೆ, ಒಂದು 2 ಡೇಸ್ ತರಕಾರಿ ಯೂಸ್ ಮಾಡಿ, ಆಮೇಲಿಂದ 2 ಡೇಸ್ ಆದಮೇಲೆ ಕಾಳು ಯೂಸ್ ಮಾಡಿ, ಆಮೇಲೆ 2 ಡೇಸ್ ಆದಮೇಲೆ ತರಕಾರಿ, ಆಮೇಲಿಂದ ಕಾಳು. ಸೊ ಈ ಥರ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಬಂದರೆ ನಮ್ಮ ಹೆಲ್ತಿಗೂ ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆದಷ್ಟು ನೀಟಾಗೆ ನೀರಿನ ಅಂಶ ಹೋಗೋವರೆಗೂ ನಾನು ಅದನ್ನು ಫಿಲ್ಟರ್ ಮಾಡಿ ಇಟ್ಟಿದ್ದೆ. ಸೊಪ್ಪಾದರೆ ನಾವು ಹಿಂಡ್ತೀವಿ ಕೈಯಲ್ಲಿ, ಬಟ್ ಇದೇನು ಹಿಂಡೋ ಅವಶ್ಯಕತೆ ಇಲ್ಲ. ಇದು ಯಾರಾದರೂ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಪರವಾಗಿಲ್ಲ, ನಾವು ವೆಯ್ಟ್ ಲಾಸ್ ಮಾಡಬೇಕು, ಎಣ್ಣೆ ಬೇಡವೇ ಬೇಡ ಅಂತಂದರೆ ನಿಮಗೆ 1 ಚಮಚ ಸಾಕು. ಒಂದು ಸ್ವಲ್ಪ ಇದಾದರೂ ಲೈಕ್ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದನೂ ಕೂಡ ಅದರಲ್ಲೂ ಕೂಡ ಎಣ್ಣೆ ಅಂಶ, ಅಂದರೆ ನ್ಯಾಚುರಲಾಗಿ ಎಣ್ಣೆ ಅಂಶ ಇದ್ದೇ ಇರುತ್ತೆ, ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ಏನು ಅಷ್ಟೊಂದು ಲೈಕ್ ಈ ಥರ ನಾವು ಯೂಸ್ ಮಾಡ್ತೀವಲ್ಲ ಅಡುಗೆ ಎಣ್ಣೆ, ಅದರಷ್ಟೇನು ಬಾಡಿಗೆ ಕೊಲೆಸ್ಟ್ರಾಲ್ ಕೊಡೋದಿಲ್ಲ ಕಾಯಿ ಎಲ್ಲ ತಿನ್ನೋದ್ರಿಂದ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ನಮ್ಮ ಕಡೆ ಅಂದರೆ ಮನೇಲೂ ಕೂಡ ಮುಂಚೆಯಿಂದನೂ ಕಾಯಿ ಯೂಸ್ ಮಾಡಿ ಜಾಸ್ತಿ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಅಂದರೆ ಬಿರಿಯಾನಿ ಎಲ್ಲ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಕಾಯಿ ಹಾಕ್ತಾರೆ, ಬಟ್ ನನಗೆ ಮೊಸರು, ಈಗ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕಾದ್ರೂ ಕೂಡ ಮೊಸರು ಹಾಕಿ ಆ ಥರ ಎಲ್ಲ ರೀಪ್ಲೇಸ್ ಮಾಡ್ತೀವಿ. ನಾನು ಕೆಲವು ಗ್ರೇವಿಗೆ ಮೊಸರು ಹಾಕೋದು, ಇಲ್ಲಾಂತಂದರೆ ಕಾಜು ಅಂದರೆ ಗೋಡಂಬಿ ನೆನೆಸಿ ಅದ್ರ ಪೇಸ್ಟ್ ಹಾಕೋದು, ಆ ಥರ ಎಲ್ಲ ಮಾಡ್ತೀವಿ. ಬಟ್ ಇನ್ನೊಂದು ಕೆಲವು ಈ ಸೊಪ್ಪು ಅದಕ್ಕೆಲ್ಲನ ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಇದಕ್ಕೆ ನಿಮಗೆ ಕಾಯಿ ಇಷ್ಟ ಇಲ್ಲ ಅಂತಂದರೆ, ಲೈಕ್ ಉತ್ತರ ಕರ್ನಾಟಕದ ಸೈಡೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಚೆನ್ನಾಗಿ ಹುರ್ಬಿಟ್ಟು ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀವು ಕಡಲೆ ಬೀಜ ಕೂಡ ಹಾಕ್ಬೋದು. ಅದು ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಪಲ್ಯಕ್ಕೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಅದನ್ನು ರುಬ್ಬಕಲ್ಲಲ್ಲಿ ರುಬ್ಬಿಟ್ಟು ಆ ಸಾರು ಡಿಫ್ರೆಂಟ್ ಟೇಸ್ಟೇ ಬೇರೆ, ಅದು ಒಂಥರ ಚೆನ್ನಾಗಿರುತ್ತೆ ಅದು ರುಬ್ಬಿ ಎಲ್ಲ ಮಾಡೋದ್ರಿಂದ. ಸೊ ಇದು ಸೊಪ್ಪೆಲ್ಲ ಫ್ರೈ ಆಯಿತು, ಅಂದರೆ ಗೋರಿಕಾಯಿ ಪಲ್ಯ ಆಯಿತು. ನಮಗೇನು ಬೆನಿಫಿಟ್ಟು ಅಂತಂದರೆ ಈ ಥರ ಸಾಂಬಾರು ಮಾಡೋದ್ರಿಂದ ನಮಗೆ ಸಾರು ಜೊತೆಗೆ ಪಲ್ಯನೂ ಕೂಡ ಸಿಗುತ್ತೆ. ನೋಡಿ ಇವಾಗ ಮಸಾಲ ಹಾಕ್ತಾಯಿದ್ದೀನಿ. ಇನ್ ಕೇಸ್ ನಿಮಗೆ ಸಾಂಬಾರು ಪೌಡರ್ ಇಲ್ಲ ಅಂತಂದರೆ ಧನಿಯಾ ಪುಡಿ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕ್ಕೊಂಡು ರುಬ್ಕೋಬೋದು. ನೀವು ಆ ಥರನೂ ಕೂಡ ಮಾಡ್ಬೋದು ಧನಿಯಾ ಪೌಡರ್ ಹಾಕಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತಂದರೆ, ಹುರಿದಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಇದ್ದರಷ್ಟು, ಒಂದು 3ರಿಂದ 4 ಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 2ರಿಂದ 3 ಚಮಚದಷ್ಟು ಸಾರಿನ ಪುಡಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಟೊಮೊಟೊ ಹುರಿದಿರೋದು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇದರಷ್ಟು ಉಂಡಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮೊಟೊ ಹಾಕಿರೋದ್ರಿಂದ. ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ಹಾಕಿ ನೀಟಾಗಿ ರುಬ್ಕೋಬೇಕು. ಇದನ್ನು ನಾನು ಯಾಕೆ ತಿರುಗಿಸ್ತಾ ಇದ್ದೀನಿ ಅಂತಂದರೆ, ಮುಂಚೆಲ್ಲ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಬೇಳೆ ಮತ್ತು ಗೋರಿಕಾಯಿ ಬೇಯಿಸಿರೋ ರಸ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಅದೇ ಇದು ಮೇನ್, ಇದು ನಾವು ರುಬ್ಬಬೇಕಾದ್ರೂ ಕೂಡ ಅದೇ ನೀರನ್ನು ಅದೇ ರಸನ ಯೂಸ್ ಮಾಡ್ತೀವಿ. ಇದು ನಾವೊಂದು 10ರಿಂದ 15 ನಿಮಿಷ ಕುದಿಸ್ಬೇಕು ನೀಟಾಗೆ. ಇದು ಮಾಡಿ ಒಂದು 4-5 ಡೇಸ್ ಆಗೋಯಿತು. ಆಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಇನ್ನೊಂದು ಹೇಳೋದು ಮರೆತೆ, ನಾವು ಮುಂಚೆನೇ ಕೂಡ ಉಪ್ಪು ಹಾಕಿರ್ತೀವಿ. ಅಂದರೆ ಈ ಬೇಳೆ ಎಲ್ಲ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿರ್ತೀವಿ. ಅದನ್ನು ನಾನು ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ.
ಸೊ ಎಸ್, ನನಗಂತೂ ಯಾರಾದರೂ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಏನಾದರೂ ನಾನು ಯಾವ ಥರ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಲೇಬೋದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಹಿ ಅಂತ ಫುಲ್ ಏನು ಕಹಿ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ. ಬಟ್ ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದು. ಪಲ್ಯ ಅಂತೂ ಸೂಪರಾಗಿತ್ತು, ಕಹಿ ಅನ್ಸೋದೇ ಇಲ್ಲ. ಯಾಕಂತಂದರೆ ಸಾಂಬಾರಲ್ಲಿ ಕುದಿಸಿ ಎಲ್ಲ ಮಾಡಿರ್ತೀವಲ್ಲ, ಅದರಲ್ಲೇ ಆಲ್ಮೋಸ್ಟು ಸೊಪ್ಪು ಸಾರಲ್ಲೇ ಇದಾಗಿರುತ್ತೆ. ಸೊ ಥ್ಯಾಂಕ್ ಯು, ಸಿ ಯು ಸೂನ್.